ಶಾಂತಕ್ಕಿಗೆ ಕೈ ಕೊಡ್ರಿ ಅಂತ ಭಾಳ ಜನ ಹೇಳ್ತೀರಿ. ಕೈ ಕೊಟ್ಟರೆ ಭಾಳ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾಳೆ, ಆದರೆ ಕೈ ಮೂಮೆಂಟ್ ಆಗಲ್ಲ. ಕೆಲವೊಂದ್ಸಲ ನನ್ನ ಕತಿಗೆ ಕೈ ಮೂಮೆಂಟ್ ಆಗೋ ಥರ ಬೇಕಾಗಿರ್ತೈತಿ. ಆಮೇಲೆ ಒಂದೇ ಜಾಗದಾಗ ನಿಲ್ಲೋದು ಬೇಕಾಗಿರಂಗಿಲ್ಲ, ಓಡಾಡಬೇಕಾಗಿರ್ತೈತಿ. ಆವ ಟೈಮ್ನಾಗ ಅಷ್ಟೇ ಕೈ ಕೊಡಲ್ಲ. ಈ ಥರ ಕರೆ ಕಟ್ಟಿಗೆ ಅಂತ ಕೈಯೇ ಇಟ್ಟಿರ್ತೀನಿ. ಕುಂತಲ್ಲೇ ಕುಂತು ಮಾತಾಡೋ ಹೊತ್ನಾಗ ಈ ಥರ ಕೈ ಕೊಟ್ಟಿರ್ತೀನಿ. ಯಾಕಂದ್ರೆ ಇವು ಹ್ಯಾಂಡ್ ಮೂಮೆಂಟ್ ಕೈಕಾಲು ಮೂಮೆಂಟ್ ಆಗಲ್ಲ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಯೋ ಮೆಲ್ಲಕ್ಲ ಅರವಿಂದ, ಏನು ಅವಸರ ಐತ್ಲ ದಡ್ಡ ಬಡ್ಡ ಹಾರಿಸ್ಕೊಂತ? ಏ ಅತ್ತಿ ಗೊತ್ತಾಗಲಿಲ್ಲ. ಇವಾಗ ಏನಾಗ್ಬಿಡ್ತಾವ ಅಂದ್ರತಿ, ಒಮ್ಮಿಂದ ಒಮ್ಮಕ್ಕ ರೋಡ್ ಬ್ರೇಕ್ ಐತಿ ಅಂತ ಗೊತ್ತಾಗೋದಿಲ್ಲ. ಸಣ್ಣ ಇರ್ತಾವ ಅನಿಸ್ತತಿ, ಬಂದ ತಕ್ಷಣ ಬ್ರೇಕ್ ಹಾಕಕ್ ಹೋದ್ರು ದಡ್ಡ ಅಂತ ಹಾರೇ ಬಿಡ್ತತಿ. ಪರಕರ ಈ ಕಡೆ ಬರ್ರಿ. ಇರ್ಲಿ ಬಿಡಿ ಶಾಂತಕರ, ಜಾಗ ಆಗುದಿಲ್ಲನ. ಅಕ್ಕತಿ ತಡ್ರಿ, ನಾ ಈ ಕಡೆ ಕುಂದಿರ್ತೀನಿ. 2 ದಿನ ತಡ ಯಾಕೆ ಮಾಡಿದ್ರಿ? ನಾನು ಅಲ್ಲೇ ಅನ್ಕೊಂಡೆ, 2 ದಿನ ತಡ ಯಾಕೆ ಮಾಡಿದ್ರಿ ಇವ್ರು ಪಾಲಕರು. ನಾನು ಹಂಗೆ ತಯಾರಾಗಿ ಬಿಟ್ವಲ್ಲ ಅಂತೇಳಿ. ಆಗಲಿಂದ ಏನು ತಿನ್ನಾಕತ್ತೀರಿ ನೀವು? ಅಯ್ಯ ಚೀಪ್ಸ್ ದಾರ್ಯಾಗಲ್ಲಿ ಬಸ್ ಸ್ಟ್ಯಾಂಡ್ನಾಗ ತಗೊಂಡೆ. ನೀನು ತಿನ್ನು. ಅಯ್ಯೋ ನಾವಲ್ಲವ, ನೀನು ತಿನ್ನು. ಅಯ್ಯ ಮುಂದೆ ತಿನ್ಬೇಕಂದ್ರೆ ಇವೆಲ್ಲ ಆಗೋದಿಲ್ಲ ಪಾಪ. ನೀನಾರ ಇನ್ನೊಂದು 3 ತಿಂಗಳು ಬದುಕಿರ್ತಿ. ತಿನ್ ಚಿಪ್ಸ್ ತಿಂದು ಆಸೆ ತೀರಿಸ್ಕೋ ಮತ್ತೆ. ಅಯ್ಯ ನಾ ಏನು ಅಂದಿಲ್ಲ ಪಾಪ, ತಿನ್ಲಿ ಅಂತ ಹೇಳಿದೆ. ಅಲ್ಲಿ ಈಗ ಇಂಥವೆಲ್ಲ ನಾವು ಹೇಳ್ಬೇಕಾಕತಿ. ಪಾಪ ಆಕಿಗೆ ಮತ್ತೆ ಗೊತ್ತಾಗ್ಲಾರ್ದಂಗೆ ಹಂಗೆ ಬಿಟ್ಲಂದ್ರೆ ಆಮೇಲೆ ಅನಿಸ್ಬಾರ್ದಲ್ಲ ತಿಂತಿದ್ನೆಲ್ಲ ಅಂತೇಳಿ. ಅಲ್ಲ ಪರಕರ, 2 ದಿನ ಅಲ್ಲ ತಡ ಮಾಡಿಬಿಟ್ರಿ. ಮೊನ್ನೆ ಮಸ್ತ್ ಎಲ್ಲ ಅಡಿಗೆ ಮಾಡಿ ಕಟ್ಕೊಂಡಿದ್ದೆ. ಅಯ್ಯೋ ಅದು ಯಾಕೆ ಹೇಳದ್ರಿ? ಏನಾಗ್ಬಿಡ್ತು ಗೊತ್ತೇನ್ರಿ ಶಾಂತಕ, ನಾನು ಬರಾತಿದ್ದೆ. ಒಮ್ಮೆ ನಮ್ಮ ಮನೆಯವರು ನಮ್ಮ ಅದಕ್ಕೆ ನಮಗೆ ಆರಾಮಿಲ್ಲ ಅಂತ ಭಾರಿ ಮನ್ಸಿಗೆ ಹಚ್ಕೊಂಡ್ಬಿಟ್ಟಾರ್ರಿ. ಮೊದಲೇ ಡಾಕ್ಟರ್ ಅವ್ರಿಗೂ ಸ್ವಲ್ಪ ಹಾರ್ಟ್ ಪೇಷಂಟ್ ಅಂತ ಹೇಳ್ಬಿಟ್ಟಾರ. ಈಗ ಅವರಷ್ಟು ಮನ್ಸಿಗೆ ಹಚ್ಕೊಂಡಿರೋ ಹೊತ್ನಾಗ ಅವ್ರು ಒಬ್ಬರನ್ನ ಬಿಟ್ಟು ಹೆಂಗೆ ಬರ್ತೀರಿ ಹೇಳ್ರಿ ನೋಡೋಣ. ಅದೊಂಥರ ನನಗೊಂಥರ ಗಾಬರಿ ಚಿಂತಿ ಅನ್ಸಕತ್ತಿ ಬಿಡ್ತು. ಹಾಗಾಗಿ ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗ್ಬಿಡ್ತು ನೋಡ್ರಿ. ಮತ್ತೀಗ ಏನು ಮಾಡಿದ್ರಿ? ಏನು ಮಾಡೋದೈತ್ರಿ? ಮತ್ತು ಅಶ್ವಿನಿಗೆ ಪ್ರೀತಮ್ಗೆ ಫೋನ್ ಹಚ್ಚಿ ಹೇಳಿದ್ದೆ, ಅವ್ರು ಬಂದು 15 ದಿನ ಇರ್ತೇನೆ ಅಂದ್ರೆ. ಹಂಗಾಗಿ ಒಂಚೂರು ಧೈರ್ಯ ಬಂತು. ಈ ಪಾರ್ವತಿ ಜೊತೆಗೆ ಅರವಿಂದನೂ ಇಲ್ಲ, ಇಲ್ಲಿ ಕರ್ಕೊಂಬಂದೇವಿ. ಆಕಿ ಪಾಪ 3 ಮಕ್ಕಳು ಸಂಭಾಳಿಸೋದೇ ಪಾಪ, ಅದಕ್ಕೆ ರಗಡಕತಿ. ಏನು ಮಾಡ್ತೀರಿ ಹೇಳ್ರಿ? ಆಕಿ ರುಕ್ಮಿಣಿ ಅಂತ ಬರ್ತಿದ್ಲು ಕೆಲ್ಸಕ್ಕೆ. ಆಕಿ ಏನಾಗಿತ್ತು ಏನೋ ಒಟ್ಟು ಗೊತ್ತಿಲ್ಲ, ಕೆಲಸನೂ ಬಿಟ್ಟಾಳೀಗ. ಆಕಿನೂ ಬರವಳ್ಳು. ನಮಗಂತರೂ ನೋಡ್ರಿ ಹೇಳ್ತೇನಲ್ಲ, ಭಾರಿ ಪಜಿತಿ. ಕೈಯಾಗ ರೊಕ್ಕ ಐತಿ, ಪಗಾರ ಕೊಡ್ತೀವಿ ಅಂದ್ರೆ ಕೆಲಸದವ್ರು ಸಿಗುವಲ್ರು, ಹಂಗಾಗೈತಿ. ಹೌದು ಬಿಡ್ರಿ, ಹಂಗೆ ಆಕತ್ತೆ ಒಂದೊಂದ್ಸಲ. ನಮ್ಮ ಪಾರ್ವತಿನೂ ಹೇಳ್ತಿರ್ತಾಳಲ್ಲ, ಇಲ್ಲಿ ಬೇವ ಮನ್ಯಾಗ ಎಲ್ಲರೂ ಎತ್ಕೊಂಡ್ರು 3 ಮಕ್ಕಳು ಸಂಭಾಳ್ಸಕ್ಕಾಗಲ್ಲ, ಭಾಳ ಕಷ್ಟ ಆಕತ್ಬೇ ಪಾಪ. ಮಾವಾರಂತರೂ ಎತ್ಕೊಂಡೇ ಇರ್ತಾರೆ, ಅತ್ತಿಯರು ಎತ್ಕೊಂಡಿರ್ತಾರೆ. ಆದ್ರೂ ಸ್ವಲ್ಪ ಅಡಿಗೆ ಗಿಡಿಗೆ ಮಾಡಕ್ಕೆ ಹೋಗ್ಬೇಕಲ್ಲ, ಏನು ಮಾಡ್ಬೇಕು ಅಂತೇಳಿ ಭಾಳ ಹೇಳ್ತಿರ್ತಾಳೆ. ಅಯ್ಯೋ ನಾ ಎತ್ಕೋತಿರ್ತೀನಿ ಅಂತ ಹೇಳಂಗಿಲ್ಲನ? ಇಲ್ಲ ಕಮಲಕ್ಕರ, ನೀವು ಎತ್ಕೊಂತಿರ್ತೀರಿ ಅಂತ ಹೇಳ್ತಾಳಪ್ಪ. ಪಾಪ ಅಲ್ಲ ಅದ ಮನೆ ಮಂದೆಲ್ಲ ಎತ್ಕೊಂತಾರವೇ, ಏನು ಮಾಡ್ತಿ, 1 ಮಕ್ಕೊಂಡ್ರೆ ಇನ್ನೂ 1-2 ಎದ್ದಿರ್ತಾವೆ, ಒಟ್ಟು ಒಮ್ಮೆ ಮಕ್ಕೊಳ್ಳೋದೇ ಇಲ್ಲ ಅಂತದು ಹೇಳ್ತಿರ್ತಾಳೆ. ಆಮೇಲೆ ನಿಮಗೆ ಹಿಂಗಾಗೈತಿ ಅಂತ ಕೇಳಿ ಭಾಳ ಬೇಜಾರಾತು. ಒಂಥರ ಮನ್ಸಿಗೆ ದುಃಖದಂಗೆ ಆತು. ಆಗಬಾರ್ದಾಗಿತ್ರಿ. ಇವ್ರು ಯಾರವರು? ಇದು ಅನುವರ ಅತ್ತಿ, ಅವ್ರ ಹೆಸರು ನಂಗೆ ಅಷ್ಟು ನೆನಪಿಲ್ಲ. ಅವ್ರಿಗೂ ಪಾಪ ಅಂತಾದೊಂದು ಕಾಯಿಲೆ ಬಂದೈತಿ ಅಂತ ಹೇಳಿದ್ರು. ಅವ್ರಿಗೂ ಹಿಂಗಾಗೈತಿ ಅಂದ ತಕ್ಷಣ ನೋಡಕ್ಕೆ ಹೋಗ್ಬೇಕು ಅಂತ ಭಾಳ ಅನ್ಕೊಂಡ್ವಿ. ಅವ್ರೇನೋ ಯಾರು ಬರೋದು ಬೇಕಾಗಿಲ್ಲ ಅಂದ್ರಂತೆ, ನೀವು ಹಾಗೆ ಅಂದ್ರಂತೆ. ಹಾಗಾಗಿ ನಾವು ನೋಡಕ್ಕೆ ಬಂದು ನಿಮ್ಗೆ ಯಾಕೆ ಹಿಂಸೆ ಕೊಡ್ಬೇಕು, ಅದ್ರ ಸಂಬಂಧ ಬಂದಿರಲ್ರಿಪ್ಪ. ಅಯ್ಯೋ ಶಾಂತಕರ ಹೋಗ್ಲಿ ಬಿಡ್ರಿ, ಯಾರು ಬಂದ್ರೆ ಏನು, ಯಾರು ಬಂದು ಏನು ನಮ್ಗೆ ಬಂದಿದ್ದ ಕಾಯಿಲೆ ಏನು ತಕೊಂತಾರನ? ಅಲ್ಲ ಅದು ಎಂಥದ ಆಗೈತಿ ಅಂದ್ರಲ್ಲ ನಿನಗೆ? ಟವರ್ ಅದೇ ಬಾರಿ ಹಣ್ಣಿನ ಟವರ್ ಅಲ್ಲ? ಬಾರಿ ಹಣ್ಣಿನ ಟವರ್ ಅರವಿಂದ, ಬಾರಿ ಹಣ್ಣಿನ ಟವರ್ ಅಲ್ರಿ, ಬ್ರೈನ್ ಟ್ಯೂಮರ್ ಅಂತೇಳಿ. ಎಂತದ ನಮ್ಗೆ ಇಂಗ್ಲೀಷ್ ಎಲ್ಲ ಎಲ್ಲಿ ಬರ್ಬೇಕವ? ಅಲ್ಲ ಚಮೇಲಿ ಇಂಗ್ಲೀಷ್ ಎಲ್ಲ ಕಲ್ತಿ ಬಿಡ್ಲೆ ನೀನು. ಅಲ್ಲ ಈ ತಲೆಯಾಗ ನವಿಲ್ ಕೋಸು ಇಟ್ಟಂಗ ಇದು ಒಳ್ಳೆ ಆಗೈತೆ ಬಿಡ ನಿನಗೆ ಪಾಪ. ಏನ ನವಿಲ್ ಕೋಸ ಅಲ್ರಿ, ಅದೇನೋ ಗಡ್ಡೆ ಅಂತೆ, ದಿನಕ್ಕೆ ದಿನ ಬೆಳೆದು ಇದಾಗಿರ್ತದಂತದ. ಅಯ್ಯೋ ಪಾಪ, ಹೋಗಿ ಬೆಳ್ಯಾಕೆ ಎಲ್ಲಿ ಜಗ ಸಿಕ್ಕಿರಕ್ಕಿಲ್ಲ ಅದಕ್ಕೆ. ನಿನ್ನ ತಲೆಯಾಗ ಬೆಳಿಬೇಕಿತ್ತ. ಹೋಗ್ಲಿ ಬಿಡ ಪಾಪ, ಹಿಂಗಾಗೈತೆ ಅಂತೇಳಿ ಮನ್ಸಿಗೆ ದುಃಖ ತಗೋಬೇಡ. ಏನು ಆದಷ್ಟು ಗಟ್ಟಿದೇರೇ ಇರಲಿ. ಹೊಟ್ಟೆ ತುಂಬ ತಿನ್ನು, ಉಣ್ಣು, ಖುಷಿಯಿಂದ ಅಡ್ಡಾಡು ಮಾಡು. ಈಗೇನ ಜ್ಯೋತಿರ್ಲಿಂಗ ನೋಡ್ಬೇಕು ಅಂದೆಲ್ಲ, ಎಲ್ಲ 12 ಜ್ಯೋತಿರ್ಲಿಂಗ ಕಡೆ ಬೇಡ್ಕೊ. ನನಗೆ ಬಂದಿದ್ದೆಲ್ಲ ಪರಿಹಾರ ಆಗಲಿ ಅಂತ ಬೇಡ್ಕೊ, ದೇವ್ರ ಆಶೀರ್ವಾದ ಮಾಡ್ತಾನೆ. ಹೇಳೋಕ್ಕಾಗಲ್ಲ, ನನ್ನ ಸಲ ಪವಾಡ ಹಾಕವು. ನೋಡ್ಬೇಕು ಏನಾಕತ್ತೆ ಗೊತ್ತಿಲ್ಲ. ಅಲ್ಲ ತಗೋ ಚೀಪ್ಸ್ ತಿನ್ನು. ಅದೇ ಅಲ್ಲಿ ದಾರ್ಯಾಗ ನೋಡಲ್ ಪ್ಯಾರ್ಲಣ್ಣು ಹಚ್ಚಾರ. ಪ್ಯಾರ್ಲಣ್ಣು ಭಾರಿ ಒಳ್ಳೇದಂತೆ, ತಿನ್ನೋದನ್ನ. ಏನ ಎಲ್ಲ ನೋಡು, ನಾ ಏನು ಹೇಳ್ತೇನೆ, ಮೊದಲ ಬದುಕದ 3 ತಿಂಗಳು ಏನೇನು ಸಿಕ್ತತಿ ಎಲ್ಲ ಕಸ ಕಡ್ಡಿ ಎಲ್ಲ ತಿಂದ್ಬಿಡ್ಬೇಕು. ಅಯ್ಯೋ ಶಾಂತವ, ಒಂಚೂರು ಹೇಳಿ ಮತ್ತಿಗೆ. ಅತ್ತಿಯರ ಸುಮ್ಮನಿರಿ. ಅಯ್ಯ ನಾನೇನನ್ನೆ, ಪಾಪ ತಿನ್ನದಿದ್ರೆ ತಿಂದು ಆಸೆ ತೀರಿಸ್ಕೊಲಿ. ಆಮೇಲೆ ನೋಡಿ ನಾ ಪ್ಯಾರ್ಲಣ್ಣು ತಿನ್ಲಿಲ್ಲ ಅಂತ ಸಾತ್ ದೇವ್ವಾಯ್ ಪ್ಯಾರ್ಲ್ ಗಿಡದಾಗ ಕುಂತಿಂತಾಳು. ಅದಕ್ಕೆ ಹೇಳಿದೆ. ಏಪ್ಪ ಏನಿಲ್ಲ ಅದು ಹಂಸ ನೋಡ್ಬೇ, ಅದ್ರ ಹಂಸ ಅನ್ನಂಗಾರ ಐತೆ ನೋಡೋದು. ನಮ್ನಿ ಹಾಕ್ಯಾರ ಅದನ್ನ.
ಮತ್ತೆ ಸಾಲದಕ್ಕ ನಮ್ಮ ಅಶ್ವಿನಿ ಅತ್ತಿ ನಾನು ಬರ್ತಿದ್ದೆ, ಒಮ್ಮಿಂದ ಒಮ್ಮಕ್ಕ ಹೊಂಟು ಬಿಟ್ರಿ, ಒಂಚೂರು ಮುಂಚೆ ಹೇಳಿದ್ರೆ ನಾನು ಬರ್ತಿದ್ನಲ್ಲ ಅಂತೇಳಿ ಅನ್ನೋದಂತೆ. ಏನ್ ಮಾಡ್ತೀರಿ ಹೇಳ್ರಿ? ಅಯ್ಯೋ ಅಶ್ವಿನಿ ಅತ್ತಿ, ಅಯ್ಯೋ ಅಯ್ಯೋ ಎಷ್ಟು ಹಾರಾಡಕತ್ತಿದ್ರು ಬರಾಕಂದ್ರ. ಏನ ಅಶ್ವಿನಿ ಅತ್ತಿಗೆ ಆರಾಮಿಲ್ಲ? ಅಲ್ಲ ಅಲ್ಲ ಹಾರಾಡತ್ತಿದ್ರು ಅಂದ್ವಿ. ಏನಿಲ್ಲ ಇಲ್ಲ. ಅಯ್ಯ ದೇವ್ರೆ ಪಾಪ, ಏನಾಗಿತ್ತಂತ ಅವ್ರಿಗೆ? ಅಲ್ಲ ಲಗ್ನದಾಗರ ಅಂತ ಗಟ್ಟಿ ಮುಟ್ಟಿದ್ಲಕ್ಕಿ, ಆಕಿಗೂ ಏನಾರ ಯಾವಾರ ಟ್ಯೂಬ್ ಗ್ಯೂಬ್ ಆಗ್ಯಾವ ಏನಂತ ನನ್ನ ತಗ. ಥೋ ಪಾಪ, ದೇವ್ರು ಯಾಕಿಂತ ತರ್ತಾನವ ಆ ಪಾಪ. ಅಲ್ಲ ಅಲ್ಲ ಅವ್ರಿಗೆ ಏನಾಗಿಲ್ಲ. ಅಲ್ಲ ಇಷ್ಟೊತ್ತು ಕೀ ಕೇಳಕತ್ತಿತ್ತು ಇವ್ರಿಗೆ, ಇದ್ಕಿತ್ತಂಗೆ ಏನಾತಂತ. ಅಯ್ಯೋ ಪರಕರ, ಅಲ್ಲಿ ನೋಡ್ರಿ ಅಲ್ಲಿ ಕಾಲ್ ಕಡೆ ಹಂಸ ಹಾರ್ತಲ್ಲ, ಕಿವ್ಯಾಗ ಹಾಕೊಂಡಿದ್ ಮಷಿನ್ ಕೆಳಗ್ ಬಿದ್ದತಿ. ಓ ಮಾನಸಿಕ ಆಗ್ಯಾಳನ? ಎದ್ರ ಸಂಬಂಧ? ಅಲ್ಲ ಅಶ್ವಿನಿ ಹೊಟ್ಟಿಲದಾಳ ಅಂತ ಸುದ್ದಿ ಕೇಳ್ದಂಗಾತಪ್ಪ, ಮತ್ತಿದಕ್ಕೆ ಮಾನಸಿಕ ಆಗೈತಿ? ಅಯ್ಯ ಹಿಂಗ ನೋಡು, ದೇವ್ರೆಲ್ಲ ಕೊಟ್ಟುನು ಇಂಥವೇನಾರ ಒಂದು ಅಡಿ ಇಟ್ಕೊಂಡಿರ್ತಾರ. ಎದ್ರ ಸಂಬಂಧ ಮಾನಸಿಕ ಆದ್ಲ ಏನ ಪಾಪ? ಓ ಮಗಳಿಗೇನೋ ವರ ನೋಡಾತನಿ ಅಂದ್ರಲ್ಲ, ಯಾವುದು ಹೊಂದಾಣಿಕೆ ಆಗವಲ್ದಂತ ಮಾನಸಿಕ ಆದ್ಲ ಏನ? ಅಲ್ಲ ಏನು ದೊಡ್ಡ ವಯಸ್ಸು ಹೋಗೈತಿ, ಸಣ್ಣ ಕೆದಾಳವ, ಇನ್ನು ಅಕ್ಕತಿ ನಿಧಾನಕ್ಕೆ ಮದಿವಿ, ಅದಕ್ಕೆಲ್ಲ ಮಾನಸಿಕ ಆಗಿ ಜೀವನ ತಕ್ಕೊಳ್ಳೋ ಅಷ್ಟು ಹಾಸಿಗೆ ಹಿಡಿಬೇಕನ? ಅಲ್ಲ ಅಲ್ಲ ಅವ್ರಿಗೆ ಏನಾಗಿಲ್ಲ, ಆರಾಮದಾರ. ನಿಮ್ ಕಿವ್ಯಾಗ ಹಾಕೊಳ್ಳೋ ಮಷಿನ್ ಕೆಳಗ್ ಬಿದ್ದತ್ ನೋಡ್ರಿ. ಓ ನೋಡಕ್ ಹೋಗೋಣ ಎಲ್ಲೇ? ಈಗ ಒಂದು 15-20 ದಿನ ಇತ್ತಾಗ ಹೋಗತಿ ಟ್ರಿಪ್, ಈಗ ನೋಡಕ್ಕೆ ಎಲ್ಲಿ ಹಾಕತ್ತವ? ಥೋ ಪಾಪ, ಟ್ರಿಪ್ ಮುಗಿಸ್ಕೊಂಡು ಬಂದ್ಮೇಲೆ ಪರವ ಚಲೋತ್ತಂಗೆ ಅಡುಗೆ ಮಾಡ್ತಾನೆ, ನನ್ನ ಸೊಸಿಗೆ ಹೇಳಿ ಮಾಡಿಸ್ಕೊಂಡು ಹೋಗಿ ನೋಡ್ಕೊಂಬಂದ್ರೆ ಆತ್ ತಗೋ ಪಾಪ. ಅಲ್ಲ ಅಲ್ಲ ನಮ್ಮ ಅಶ್ವಿನಿ ಅತ್ತಿಗೆ ಆಗ ಬದ್ಲಿ ನಮ್ಮ ಲಕ್ಷ್ಮಿ ಅತ್ತಿಗಾರ ಏನಾರ ಆಗ್ಬೇಕಿತ್ತು ನೋಡು. ಆದ್ರೆ ಹೆಣ ಎತ್ಲಿ ಏನೋ ಉರಿತೈತಿ, ಗಂಡನ ಮೇಲೆ ಉರ್ದುರ್ದು ಹಂಗೆ ಬೀಳ್ತೈತಿ. ನನ್ನ ಮಗಳ ಮ್ಯಾಗೂ ಹಂಗೆ ಇದು ಮಾಡ್ತಾಳೆ, ನನ್ನ ಮೊಮ್ಮಗಳಿಗೂ ನಿಂದ್ರಿಸ್ಕೊಡೋದಲ್ಲ, ನೀರು ಕುಡಿಸ್ಕೊಡೋದಲ್ಲ, ಕಾಯಿ ಹರ್ಕೊಂಡಂಗೆ ಹರ್ಕೊಂತೈತಿ, ಕಾಗಿ ಮಕ್ಕದ್ದು ಮನೆ ಬಿದ್ದು ಕಾಲು ಮುರಿದೈತಿ. ಆ ತಲೆ ಹೊಡೆದು ಆ ಪುಟ್ಟ ಗೌರಿ ಮದುವೆ ಒಳಗೆ ಹಿಂದಾಗಿದ್ದೆಲ್ಲ ಮರ್ತು ಒಂಥರ ಬುದ್ಧಿ ಭ್ರಮಣೆ ಆಗಿರ್ತತಲ್ಲ, ನೀವು ಯಾರು ಏನು ಯಪ್ಪ ಅಂತೇಳಿ ಆ ಪುಟ್ಟಗೇರಿ ಮದುವೆಯಾಗ ಅದೇ ಆ ಮಯಸ್ಸಿಗಾಗಿತ್ತಲ್ಲ, ತೆಲಿಗೆ ಇದಾಗಿ ಬುದ್ಧಿ ಭ್ರಮಣೆ ಆಗಿತ್ತಲ್ಲ, ಹಂಗೊಂದು ಏನಾರ ಆಗ್ಬಾರ್ದನ ಇದಕ್ಕೆ? ಏನು ಉರಿತೈತಿ, ಒಂದು ಬರ ಅಂದ್ರೆ ಉರಿತೈತಿ. ಅಯ್ಯೋ ದೇವ್ರಿ, ಅಲ್ಲ ಇವ್ರ ಕಾಲತ್ರ ಕಡೆ ಅತ್ಗೆಮ್ಮ, ಆ ಕಾಲತ್ರ ಮಷಿನ್ ಬಿದ್ದತ್ ನೋಡ್ರಿ, ಅದು ಸ್ವಲ್ಪ ತೆಗೆದು ಇವ್ರ ಕಿವ್ಯಾಗ ಹಾಕ್ರಿ. ಅಯ್ಯವ ಎಲ್ಲಿ ಬಗ್ಗೆ ಗುದ್ದಾಡಕ್ ಹೋಲಿ, ಇಲ್ಲಿ ಬಗ್ಗಾಕರ ಎಲ್ಲಿ ಜಾಗ ಐತಿ? ಇರ್ಲಿ ಬಿಡು, ಹೊಲ ತಗ ಏನಾರ ಮಾತಾಡ್ಕೊಲಿ. ನೀವು ಯಾಕೆ ಮಾತಾಡ್ತೀರಿ? ಸುಮ್ಮನೆ ಹೊಳೆ ಕುಂದ್ರಿ ತಗ, ನಾ ಮೊದಲೇ ಆರಾಮಿಲ್ಲ ನನಗೆ. ಹೋಗ್ಲಿ ಬಿಡ್ರಿ, ನಿಮ್ಗೆ ಆರಾಮ್ ಅನ್ಸಿಲ್ಲ ಅಂದ್ರೆ. ಹೋಗ್ಲಿ ಬಿಡು, ಏನೇನು ಮಾಡಾಕತ್ತ ಅವ್ರವ್ರ ಹಣೆ ಬಾರ. ಅಲ್ಲ ಶಾಂತವ, ನೀನು ನಿಮ್ಮ ಅತ್ತಿನ ಕರ್ಕೊಂಬರೋ ಹೊತ್ನಾಗ ಕಿವಿಗೆ ಹಾಕೊಳ್ಳೋ ಮಷೀನಿಗೆ ಒಂದು ಮಳಿನಾರ ಬಡಿ, ಆ ಕಿವಿಯಿಂದ ಹೊರಗೆ ಬೀಳಾರ್ದಂಗೆ ನಟ್ ಬಿಗಿ ಕುಂದ್ರು ಹಂಗತ್ತಾಗ ನೋಡಿ. ಇಲ್ಲಿ ಈದ್ ಬಿದ್ದವ್ರಿಗೆಲ್ಲ ತ್ರಾಸ ಕೊಡ್ತಾರ. ಅಲ್ಲ ಪಾಪ ಅವ್ರ ಕಿವಿ ಕೇಳಲ್ಲ, ಏನ್ ಮಾಡಕತ್ತ ಹೇಳ್ರಿ? ಅಯ್ಯ ತಿಂಗ್ಳುಗಟ್ಲೆ ಈಗ ಅನ್ಭವಿಸ್ಬೇಕಲ್ಲ 15-20 ದಿನ ನಿಮ್ಮ ಅತ್ತಿ ಕಾಟನ. ಕಾಟ ಕೊಡಲ್ಲ ತಗೋರಿ, ಅವ್ರೇನ್ ಇದ್ ಮಾಡ್ತಾರ. ಈಗ ಅಲ್ಲಿ ಮುಂದೆ ಅದ್ರ ಚಾ ಕುಡಿಯಕ್ ನಿಲ್ಸಿಂದ ತೆಗೆದು ಹಾಕೋರಿ ಅಂತ ಹೇಳ್ತೀನಿ. ಆಕಿನೂ ಕಾಟ ಕೊಡ್ತಿದ್ಲಾ ಅಶ್ವಿನಿಗೆ? ಹಂಗಾರ ಬೆಂಡ್ಲಿಗೆ ಆಗ್ಬೇಕದ್ದ ಬಿಡು. ಅಲ್ಲ ಹಿಂಗೆ ಕಾಟ ಕೊಟ್ಟು ಈಗ ನೋಡಿ ಕಮಲಿಗೆ ಆಗಿಲ್ಲ, ಆಕೆ ಏನು ಸ್ವಲ್ಪ ಉರ್ದಾಳ. ನಮ್ಮ ಕಮಲಿ ಇದ್ದು ಬಿದ್ದರಿಗೆಲ್ಲ ತ್ರಾಸ ಕೊಟ್ಟಾಳವ, ಬಾಯಿಗೆ ಬಂದಂಗೆ ಮಾತಾಡಾಳ. ಸ್ವಲ್ಪ ರೊಕ್ಕಿಲ್ಲ ಅವ್ರ ಹತ್ರ ಏನಿಲ್ಲ ಅನ್ನತ್ಲೆ ನೋಡಿದಿಲ್ಲ ಹೆಂಗೆ ಮಾತಾಡ್ತಿದ್ಲು, ಬಾಯಿಗೆ ಬಂದಂಗೆ ಈಗ ತಗ್ಗಿತಕ್ಕಿಗೆ. ಅದು 3 ತಿಂಗಳು ಬದುಕೋದು ಹಿಂಗೆ ಆಗಬಾರ್ದಾಗಿತ್ತು. ಈಗ ಮತ್ತೆ ಆಕಿ ಅಶ್ವಿನಿ ಅತ್ತಿನೂ ಕಾಟ ಕೊಡ್ತಿದ್ಲು ಅಂದ್ರೆ ಮತ್ತೆ ಆಕಿಗೂ ಆಗ್ಬೇಕಾದ ಬಿಡು, ಅದ್ರಾಗ ಏನೈತಿ ನೋಡ ಪಾರ್ವತಿ, ನಾನು ಹಿಂಗೆ ಅದಕ್ಕೆ ಹೇಳಿದ್ದು ಕರ್ಕೊಂಬರೋದು ಬೇಡ ಈ ಮುಕ್ಕಿನ ಅಂತೇಳಿ. ಹೋಗ್ಲಿ ಬಿಡ್ರಿ ಅದಕ್ಕೆ ಸಿಟ್ಟಾಬೇಡ್ರಿ. ಮತ್ತೆ ಸಮಾಚಾರ? ಕುಂತ್ರಲ್ಲ ಎಲ್ಲಾರು ಏನಾರ ಮಾತಾಡ್ರೆ ಹಂಗೆ ಕುಂತ ಹೋಗಕ್ಕೆ ಬೇಜಾರು. ಏನಾರ ಮಾತಾಡ್ಕೊಂತ ಕುಂದ್ರಕ ಭಾರಿ ಮಜಾ ಅನ್ನಿಸ್ತತಿ, ಏನಂತೀರಿ? ಅಲ್ಲ ಅವ ನಂಗಂತರೂ ನಿನ್ ನೋಡಿದ್ರ ಪಾಪ ಅನಿಸ್ತತ್ ನೋಡವ. ಯಾಕ ನಂಗೇನಾಗೈತೆ ಪಾಪ ಅನ್ನಕ? ಇಷ್ಟೋತನ ಎಷ್ಟು ಕೆಲಸ ಮಾಡಿದೇವ ನಿನ್ ಪಾಪ. ಏನ್ ಮಾಡ್ಬೇಕವ? ಮತ್ ಮಾಡ್ಬೇಕಲ್ಲ, ನೀನದ ಎದಿ ನೀನು ಮನ್ಯಾಗಿದ್ದಾಗೂ ಕೆಲ್ಸಕ್ಕೆ ಅದಕ್ಕೂ ಯಾಸರಾಗಲ್ಲ. ಈಗಂತೂ ಹೊರಗೆ ಹೊಂಟ್ಬಿಟ್ಟಿಯಲ್ಲ, ಚಲೋ ಆಗೈತಿ ನಿನಗೆ. ಮತ್ತೊಟ್ಟ ಅರ್ಧ ಕೆಲಸ ತಪ್ಪಿಸ್ಕೊಳಕ ಹೊಂಟಿಯನಂತ ಅನಿಸ್ತಾ ಐತಿ. ಏನಾರ ಮಾಡ, ನಾಳೆ ಕೊಟ್ಟು ಮನ್ಯಾಗ ಅದು ಹೋಗಿ ಅದು ಏನು ಬಾಳೆ ಬದುಕು ಮಾಡ್ಕೊಂಡು ತಿಂತೀಯ ಏನು? ಒಟ್ಟ ಅವ್ರ ಕಡೆ ನಮ್ಮನ್ನ ಮಚ್ಚಿ ಓಡಿಸೋದು ಮಾತ್ರ ಗ್ಯಾರಂಟಿ. ಅವ್ರು ಬಾಯಿಗೆ ಬಂದಂಗೆ ಬೈತಾರೆ, ನಿಮ್ಮ ಇದನ್ನ ಕಲ್ಸಾಳನ, ಒಂದು ಅಡುಗೆ ಮಾಡೋದು ಕಲ್ಸಿಲ್ಲ, ಚಾ ಮಾಡೋದು ಕಲ್ಸಿಲ್ಲ, ನಿನಗೆ ಏನು ಬರ್ತತ್ ಮತ್ತೆ ಹಂಗಾರ ಅಂತೇಳಿ ನಿನ್ನ ಬಾಂಡೆ ತಿಕ್ಕಕ್ಕೆ ಅರ್ಬಿಗೆ ಕಸ್ತಾರ. ಬೇಕಾರೆ ನೋಡ್ತೀರ, ಅಡಿಗೆ ಬರಲಿಲ್ಲ ಅಂದ್ರೆ ಮಾಡಕ್ಕೆ ಚಂದಾಗಿ ಸೊಸ್ತ್ಯಾರನ್ನ ಅತ್ತಿ ಮನ್ಯಾಗ ಹಚ್ಚೋದ, ಕಸ ಹೊಡ್ಯಾಕ, ಕಲ್ಲು ಒರ್ಸಾಕ, ಬಾಂಡೆ ತಿಕ್ಕಕ್ಕೆ, ಏನು ಅರ್ಬಿ ಹೋಗ್ಯಾಕ, ಏನು ಅವು ಇವು ಅಲ್ಲಿ ಇಲ್ಲಿ ಸ್ವಚ್ಛ ಮಾಡಕ್ಕೆ, ಒರ್ಸಾಕ, ತೊಳ್ಯಾಕ ಹಚ್ಚೋದು. ಅಡಿಗೆ ಚಂದಾಗಿ ಮಾಡಕ್ಕೆ ಬರಲಿಲ್ಲ ಅಂದ್ರೆ ತಿಳ್ಕೊ ಎಲ್ಲ ಬಿಡ್ತಿ. ನನಗೊಂದು ಓಡ್ ಬಂದ್ಬಿಡ್ತಿ ಬೈಯಾಕ. ನಾನು ಅಂದಿದ್ದು ನೀನು ನೋಡಿದ್ರೆ ಪಾಪ ಅನಿಸ್ತತಿ ಅಂತ, ಕೆಲ್ಸಕ್ಕಲ್ಲ. ಅಯ್ಯ ನೀನ ಅಂದೆಲ್ಲ ಮತ್ತೆ ಅಲ್ವೇ? ಆ ಅಶ್ವಿನಿ ಅವ್ವ ಮಾಡಿದ ಕೆಲಸ ಸರಿ ಅನಿಸ್ತತ ನಿನಗೆ? ಹೇಳಂಗಾರ ನೋಡೋಣ. ಏನು ಮಾಡಿದ್ಲ ಆಕೆ ಅಂತ ಕೇಳ್ತಿಯಲ್ವೇ? ಇವೆಲ್ಲ ಯೋಚನೆ ಮಾಡೋದು ಯಾವಾಗ ನೀನು? ಅಲ್ಲ ನೀನೇ ವಿಚಾರ ಮಾಡ. ಅಶ್ವಿನಿ ಒಂದು ಮಾತರ ಹೇಳ್ಬೋದಿತ್ತ, ಒಂದು ಮಾತರ ಹೋಗ್ಲಪ್ಪ ಆಕಿ ಬೇಡ, ಆಕಿ ಗೊತ್ತಿಲ್ಲ ಅನ್ಕೋ. ನೀನು ಅಶ್ವಿನಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಿ, ನನಗೆ ಮಗಳಿಗೆ ಬೈತಿ ಸೊಸಿ ಪರ ವಹಿಸ್ಕೊಂಡು. ನಾನು ಹೋಗ್ಲಿ ಬಿಡು ಅಂತೇನೆ. ನನ್ನ ಫ್ರೆಂಡ್ ಅಮ್ಮಾರೆಲ್ಲರೂ ಅವ್ರವ್ರ ಸೊಸಿಗೆ ಬೈತಾರ ಮಗಳ ಪರ
ಬೈಸ್ಕೊಂಡು ಗೊತ್ತನ ಹೋಗ್ಲಿ ಅದೂ ಬೇಡ ಅವಿದು ವಿಷಯನೇ ಬೇಡ ಈಗ ಆತ ನಾನೇ ತಪ್ಪು ಮಾಡೀನಿ ಬೈದಿ ಆತ ಒಟ್ಟ ಸೊಸಿ ಮೇಲೆ ಎಷ್ಟು ಪ್ರೀತಿ ಇದೀನಿ ನೀನು ಹ್ಞೂ ಏನಾತೀಗ ಅದೇ ಬೇ ಈಗ ಈ ಥರ ಹೊಂಟೇವಿ ಹಿಂಗಿಂಗ ಆ ಕಾರ್ನಾಗ ಜಗಾನು ಐತಿ ಅಂತ ಗೊತ್ತು ಎಲ್ಲ ಬಿಟ್ಟು ಆ ಹಳ್ಳಿಯಾಗಿರೋ ಯಾರೋ ಅವ್ರ ಹೆಸರು ಶಾಂತಮಂಟಿ ಆ ಶಾಂತಮಂಟಿ ಮತ್ತು ಅವ್ರ ಅತ್ತಿಗೆ ಇಬ್ರಿಗೂ ಹೇಳಿ ಅವ್ರನ್ನ ಕರ್ಸ್ಕೊಂಡು ರೆಡಿಯಾಗಿ ಅವ್ರನ್ನ ತಯಾರಿ ಮಾಡ್ಕೊಂಡು ಹೋಗಕ್ಕೆ ಗೊತ್ತಾತಿ ಇವರಿಗೆ ನಿನಗೊಂದು ಮಾತು ಹೇಳ್ಬೇಕು ಅಂತ ಅನಿಸ್ಲಿಲ್ಲ ಅವರಷ್ಟೇ ಬೀಗ್ರ ಲೆಕ್ಕದಂತ ನೋಡಿದ್ರೆ ಸೊಸಿ ತಾಯಕಿ ಅಕ್ಕಿನ ಹಚ್ಕೊಳ್ಳೋ ಬದ್ಲಿ ಮಗಳು ಕೊಟ್ಟಾರ ನಿನ್ನ ಮನೆಗೆ ನಿನ್ನ ಹಚ್ಕೋಬೇಕು ಜಾಸ್ತಿ ಗೊತ್ತನ ನಿನಗೊಂದು ಮಾತಾರ ನಾವು ಹಿಂಗೆ ಹೊಂಟೀವಿ ನೀವೇನಾರ ಬರ್ತೀರಾ ಅಂತ ಕೇಳ್ಬೋದಾ ಕೇಳಿಲ್ಲ ಅವ್ರವ್ವ ಅಶ್ವಿನಿಯರವ್ವ ಅವರು ಆ ಬೀಗರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ನಿನಗಿಂತ ಗೊತ್ತಾ ನಿಂಗಿವೆಲ್ಲ ಅರ್ಥನೇ ಆಗಂಗಿಲ್ಲವ ನಾ ಎಷ್ಟು ಹೇಳಿದ್ರು ಏನು ನಾನು ಹೋಗ್ಲಿ ಬಿಡ ಅಂತ ಎಲ್ಲದಕ್ಕೂ ಸುಮ್ಮನೆ ಇರ್ತೇನೆ ಆದರೆ ಕೆಲವೊಂದು ಟೈಮ್ ನಮ್ಮ ಹೋಗು ಮರ್ಯಾದೆ ಸಿಕ್ಕಿಲ್ಲ ಅಂದ್ರೆ ನನಗೂ ಬೇಜಾರಾಕತ್ತವ ನೀನೇ ಒಂದು ಕ್ಷಣ ವಿಚಾರ ಮಾಡು ಅಶ್ವಿನಿಯರವ್ವ ಅವ್ರಿಗೆ ಫೋನ್ ಹಚ್ಚಿ ಕಲ್ಗಟ್ಟಿಗೆಯಿಂದ ಕರೆಸ್ಕೊಳಕ್ಕೆ ಗೊತ್ತಾತು ಇಲ್ಲೇ ಹುಬ್ಳ್ಯಾಗ ಎಡು ಬಿದ್ರೆ ಅಲ್ಲೇ ಎಡು ಬಿದ್ರೆ ಇಲ್ಲೇ ಹಿಂಗಿರೋರಿಗೆ ನಿನಗೊಂದು ಮಾತು ಹೇಳಿ ಕೇಳಿ ನೀವು ಬರ್ತೀರಾ ಅಂತ ಕೇಳಕ್ಕೆ ಗೊತ್ತಾಗ್ಲಿಲ್ಲ ಯಾಕೆ ಕಾರ್ನಾಗ ಜಾಗ ಇಲ್ಲ ಟೋಟಲ್ ಎಷ್ಟು ಮಂದಿ ಹೋಗ್ಯಾರ ಒಂದು 5 ಮಂದಿ ಹೋಗ್ಯಾರ ಅದು 7 ಸೀಟರ್ ಕಾರ್ ಹಂಗೆ ತೆಳಗಿದ್ದವರಾದ್ರೆ 8 ಮೆಂಬರ್ಸ್ ಆದರೂ ಕುಂದ್ರಬೋದಂತೆ ಆ 7 ಸೀಟರ್ ಕಾರ್ನಾಗ 5 ಮಂದಿ ಹೋದ್ರು ನೀನು ಒಂದು ಸೀಟ್ನೇ ಹಿಡಿಸ್ತಿದ್ದಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಿದ್ರೆ ನೋಡು ವಿಚಾರ ಮಾಡು ನಾ ಹೇಳೋದೇನಾರು ನಿಂಗೆ ತಪ್ಪು ಅನ್ಸಿದ್ರೆ ನೀನೇ ವಿಚಾರ ಮಾಡು ನೀನು ಹೋಗ್ತೀಯೋ ಬಿಡ್ತೀಯೋ ಅದು ಆಮೇಲೆ ನೆಕ್ಸ್ಟ್ ಅದು ಬಟ್ ನಿನ್ನೊಂದು ಮಾತು ಅವ್ರು ಕೇಳಲಿಲ್ಲಲ್ಲ ಅದನ್ನು ಹೇಳು ನೀನು ಹೇಳೋದು ಯಾಕೋ ಸರಿ ಅನ್ನಿಸ್ತಾ ಐತಿ ಅಲ್ಲ ಹೌದು ಒಂದು ಮಾತು ನನಗೇನು ಹೇಳಲಿಲ್ಲಲ್ಲ ಅವರು ಅಲ್ಲ ತೀರಾ ನಾ ಹೋಗಿದ್ನೆ ಬಿಡ್ತಿದ್ನೆ ಅದು ಆಮೇಗಿನ ಮಾತು ಅಲ್ಲ ಬರ್ತೀರಾ ಹಿಂಗೆ ಹೊಂಟೀನಿ ಹಂಗಿದ್ದವ್ರು ತನ್ನ ಫ್ಯಾಮಿಲಿ ಅಷ್ಟೇ ಹೋಗ್ಬೇಕಿತ್ತು ಕಲ್ಗಟ್ಟಿಗೆಯಿಂದ ಅವ್ರನ್ನ ಕರ್ಸ್ಕೊಳಕ್ಕೆ ಗೊತ್ತಾತಿ ಇವರಿಗೆ ನನಗೊಂದು ಮಾತು ಕೇಳ್ಬೇಕಂತ ಅನ್ನಿಸ್ಲಿಲ್ಲಲ್ಲ ಏನಿದು ಯಾಕೋ ಈಕಿ ಹೇಳೋದೇ ಸರಿ ನಾನು ಬೀಗ್ರನ ಲೆಕ್ಕಕ್ಕೆ ಇಲ್ಲ ಅವರಿಗೆ ನಂಗೊಂದು ಮಾತು ಹೇಳಂಗೆ ಹೋಗ್ಬಿಟ್ರಲ್ಲ ಛೇ ಮತ್ತೆ ನೋಡಿದ್ರೆ ನನ್ನ ಮಗ ಹೋಗಿ ಅವ್ರ ಮನ್ಯಾಗ ಅದಾನ ನಾನು ನಿಂಗೆ ಅದ ಹೇಳತ್ತಿರೋದು ನಮ್ಮಣ್ಣನ ಅವ್ರ ಮನೆ ಕಾವಲಕ್ಕೆ ಕರೆಯಕ್ಕೆ ಗೊತ್ತಾತು ಆದರೆ ಬರ್ತೀಯಾ ಅಂತ ಕೇಳಕ್ಕೆ ಗೊತ್ತಾಗ್ಲಿಲ್ಲಲ್ಲ ನಾನು ಹೇಳೋದೇನು ತಪ್ಪಿಲ್ಲ ನೋಡು ವಿಚಾರ ಮಾಡ ನಾ ಹೇಳೋದೇನು ತಪ್ಪಿಲ್ಲ ಶಾಂತಮಂಟಿ ಗಂಡಿಗೆ ಬಿಟ್ಟು ಇರೋ ಅನ್ಬೋದಿತ್ತಲ್ಲ ಅವ್ರಿಗೆ ಹೇಳಲ್ಲ ಯಾಕಂದ್ರೆ ಅವ್ರು ಕೆಲಸ ಇರ್ತಾವಲ್ಲ ನಮ್ಮಣ್ಣನ ಪಾಲ್ತು ಬಿದ್ದಾನ ಯಾಕಿಲ್ಲ ನಮ್ಮನೆ ನಮ್ಮಪ್ಪ ಇಲ್ಲ ಇಲ್ಲಿ ನಮ್ಮಪ್ಪಗೂ ಆಸರಾಗಿರ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನೋಡು ವಿಚಾರ ಮಾಡು ನಂಗೆ ಯಾಕೆ ಅವ್ರು ಮಾಡಿದ್ದು ಸ್ವಲ್ಪ ಸರಿ ಅನಿಸಿಲ್ಲ ಹೌದು ನೀನು ಹೇಳೋದೇ ಬರಬ್ಬರಿ ಛೇ ಅಲ್ಲ ನಾನು ಹುಂಬ್ರಂಗೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತೇನಲ್ಲ ಇಷ್ಟು ಆಟ ಆಡ್ತಾರೆ ಇವರು ಅಯ್ಯೋ ದೇವ್ರೆ ನನ್ನ ಮಗನ ಕರೆಸಿ ಅವ್ರ ಮನೆ ಕಾವಲಕ್ಕಿಟ್ಟು ಹೋಗಕ್ಕೆ ಗೊತ್ತಾತು ಅದೇ ನನ್ನ ಮಗನ್ನ ಕರ್ಸ್ಕೊಳ್ಳೋಕ್ಕಿಂತ ಮುಂಚೆ ನನಗೊಂದು ಮಾತು ಹಿಂಗೆ ಅಂತ ಹೇಳಿಲ್ಲಲ್ಲ ಕೊಟ್ಟಿದ್ದು ಸಲಿ ಹೆಚ್ಚಾತಿ ಇವ್ರಿಗೆ ಇರಲಿ ಅಶ್ವಿನಿಗೆ ಇದನ್ನು ಹೇಳಲಾರ್ದ ಮಾತ್ರ ಬಿಡೋದಿಲ್ಲ ನಾನು ನೋಡ್ತಿರ್ಲಿ ಬೇಕಾರೆ ಏನು ಹೇಳೋದ್ಲಾರ್ದ ಬಿಡೋದಿಲ್ಲ ಅಂತೂ ಇಂತೂ ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಅಲ್ಲ ಇಷ್ಟು ದಿನಕ್ಕೆ ನಾನು ಹೇಳಿದ್ದೊಂದು ನಮ್ಮ ಅವ್ನ ತಲೆಯಾಗ ಈಗ ಹೋತ್ ನೋಡು